ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಕಾರ್ಯಕ್ರಮ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಶ್ರೀ ಸಂಗಮೇಶ್ವರ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ತಾಲೂಕು ಘಟಕ ತಾಳಿಕೋಟೆ ಇವರ ಸಹಯೋಗದಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಸುಧಾರಣೆಗಾಗಿ ಉಪನ್ಯಾಸ, ರಸಪ್ರಶ್ನೆ ಹಾಗೂ ವಯೋನಿವೃತ್ತಿ ಹೊಂದಿದ ಪ್ರೌಢಶಾಲಾ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು. ನಾಡಿನ ಖ್ಯಾತ ನೇತ್ರತಜ್ಞ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಸಮಾರಂಭವನ್ನು ಉದ್ಘಾಟಿಸಿದರು. ಎಸ್ಎಸ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎಚ್ಎಸ್ ಪಾಟೀಲರು ಅಧ್ಯಕ್ಷತೆ ವಹಿಸಿದ್ದರು. ಸಹಾಯಕ ನಿರ್ದೇಶಕ ಡಾಕ್ಟರ್ ಎಂಎಂ ಬೆಳಗಲ್ ರಸಪ್ರಶ್ನೆ ಸ್ಪರ್ಧೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಿಜಯಪುರ ಡೈಟ್ ಉಪನ್ಯಾಸಕ ಎಸ್ಎ ಮುಜಾವರ್, ತಹಸೀಲ್ದಾರ್ ಡಾಕ್ಟರ್ ಶ್ರೀಮತಿ ವಿನಯಾ ಹೂಗಾರ್, ಬಿಇಒ ಬಿಎಸ್ ಸಾವಳಗಿ, ಇಸಿಒ ಆರ್ಬಿ ದಮ್ಮೂರ್ ಮಠ್, ಸಂಘದ ಜಿಲ್ಲಾ ಅಧ್ಯಕ್ಷ ಶಿವರಾಜ್ ಬಿರಾದಾರ್, ಅಧ್ಯಕ್ಷ ವೈಬಿ ಬಡಿಗೇರ್, ಸಂಘದ ಮುದ್ದೇಬಿಹಾಳ್ ಘಟಕದ ಅಧ್ಯಕ್ಷ ಎನ್ಬಿ ಪಿಂಜಾರ್, ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಘಟಕದ ಅಧ್ಯಕ್ಷ ಎಸ್ಬಿ ಚೌಧರಿ, ನೋಡಲ್ ಅಧಿಕಾರಿ ಎಂಕೆ ಬಾಗ್ವಾನ್, ಶಿಕ್ಷಕಿಯರಾದ ಆರ್ಬಿ ದೇಸಾಯಿ, ಒಡೆಯರ್, ಸಿಆರ್ಸಿ ರಾಜು, ವಿಜಾಪುರ್, ಅರ್ಜುನ್ ಮಲ್ಲೇವಾಡಿ, ಪರಶುರಾಮ್ ಹಂಚಾಟೆ, ಸಂತೋಷ್ ಕದಂ, ಬಾಪುಗೌಡ ಪಾಟೀಲ್ ಹಾಗೂ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ತಾಳಿಕೋಟೆ ತಾಲೂಕು ಘಟಕದ ಪದಾಧಿಕಾರಿಗಳು, ನಾಮನಿರ್ದೇಶಕ ಪದಾಧಿಕಾರಿಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ನ್ಯೂಸ್, ಕರ್ನಾಟಕ, ತಾಳಿಕೋಟೆ. ಜೀವನದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯದ. ಆ ನಿಟ್ಟಿನಲ್ಲಿ ಕಡಿಮೆ ಅಂಕಗಳು ಬಂದಾಗ ಮಾನಸಿಕವಾಗಿ ಕುಗ್ಗದೇನೆ, ದುಃಖ ಪಡದೇನೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ ನಾವು ಬದುಕನ್ನು ಕಲಿಯಬೇಕು ಮತ್ತು ಯಾವ ರೀತಿ ಪರಿಶ್ರಮ ಪಡಬೇಕು ಅನ್ನೋದನ್ನು ಮನಗಂಡು ಆ ದಿಶೆಯಲ್ಲಿ ನಾವು ಕೆಲಸವನ್ನು ಪ್ರಯತ್ನ ಮಾಡಿದೀವಪ್ಪ ಅಂತಂದ್ರೆ ನೀವು ಸಹ ನಮ್ಮ ಶ್ರೀಯುತ ಎಚ್.ಎಸ್. ಪಾಟೀಲ್ ನಿರ್ಮಾಣ ಮಾಡಿದಂಥ ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಭಾಳಷ್ಟು ಜನರಿಗೆ ಗೌರ್ಮೆಂಟ್ ನೌಕರಿ ಸಿಗಂಗಿಲ್ಲ, ಆದರೆ ಇವತ್ತು ಸುಮಾರು 1000-10,000 ಮಂದಿ ನೌಕರಿ ಕೊಡುವಂಥ ಶಕ್ತಿ ಅವರಲ್ಲಿ ಇದೆಯಪ್ಪ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಅವರೊಂದು ಪರಿಶ್ರಮ. ನಾವು ಸಂಧಿ ಅಂಗಡಿ ಮಾಲಕರನ್ನು ನೋಡ್ತಿರ್ತೇವೆ, ಅವ್ರ ಹೆಸರು ಕೇವಲ ತಾಳಿಕೋಟೆಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಹೋಗ್ತದೆ. ಅದು ಕಾರಣ ಏನಪ್ಪ ಅಂತಂದ್ರೆ ಅವ್ರು ಕೊಡ್ತಾ ಇರುವಂಥ ಒಂದು ಪರಿಶ್ರಮ. ಹಾಗಾಗಿ ನಮ್ಮ ಪರಿಶ್ರಮಕ್ಕೆ ಬೇರೆ ಯಾವುದೇ ಶಾರ್ಟ್ಕಟ್ ಇಲ್ಲ. ನಾವು ನಿರಂತರವಾಗಿ ಪರಿಶ್ರಮವನ್ನು ಪಡಬೇಕು ಮತ್ತು ಸಾಧಿಸಿ ತೋರಿಸಬೇಕಾಗ್ತದೆ. ಅದಕ್ಕೆ ಒಂದೇ ಒಂದು ನಮ್ಮ ಅಮಿತಾಬ್ ಬಚ್ಚನ್ ಅವರು ಹೇಳಿದಂಥ ಒಂದು ಮಾತನ್ನು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಮಗೆಲ್ಲರಿಗೂ ಹಿಂದಿ ಬರ್ತದಂತ ಅಂದ್ಕೊಂಡಿದ್ದೀನಿ. लहरों से डरकर नौका पार नहीं होती, कोशिश करने वालों की कभी हार नहीं होती. लहरों से डरकर नौका पार नहीं होती, कोशिश करने वालों की कभी हार नहीं होती. नन्ही चींटी जब दाना लेकर चढ़ती है, चढ़ती दीवार पर 100 बार फिसलती है. चढ़कर गिरना, गिरकर चढ़ना ना कर. ಭಾಗಿಯಾಗಿರ್ತಕ್ಕಂಥ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಥಮದಲ್ಲಿ ಶುಭಾಶಯಗಳನ್ನು ಕೋರ್ತಾ, ಇಲ್ಲಿ ಅಂಕಗಳು ಮುಖ್ಯ ಅಲ್ಲ, ನಮ್ಮ ಜ್ಞಾನ ಬಹಳಷ್ಟು ಮುಖ್ಯ ಅಂತ ತಾವೆಲ್ಲರೂ ಕೂಡ ಭಾವಿಸ್ಕೊಂಡಿದ್ದೆ. ಆದರೆ ಇಲ್ಲಿ ಎಲ್ಲರೂ ಕೂಡ ವಿಜಯಶಾಲಿಗಳೇ ಅಂತ ಪರಿಗಣಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕೆ ಸಾಕಷ್ಟು ನಮ್ಮ ಶಿಕ್ಷಕರು ಪ್ರಯತ್ನವನ್ನು ಮಾಡಿದ್ದಾರೆ, ಪರಿಶ್ರಮವನ್ನು ಪಟ್ಟಿದ್ದಾರೆ. ಆ ಪರಿಶ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂತಹ ಶಿಕ್ಷಕರು ಕೂಡ ಸಾಕಷ್ಟು ಪರಿಶ್ರಮದಿಂದ ತಮ್ಮ ಮಕ್ಕಳನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಿ. ತಮಗೂ ಕೂಡ ಅಭಿನಂದನೆಗಳು. ಕೆಲವೊಂದಿಷ್ಟು ನಿಯಮಗಳನ್ನು ಈಗ ಆ ನಿಯಮಗಳನ್ನು ನೇರವಾಗಿ ಕೇಳೋದಕ್ಕಿಂತ ಪೂರ್ವದಲ್ಲಿ ತಂಡಕ್ಕೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಇದು ಕೇವಲ ಮೊದಲನೇ ತಂಡಕ್ಕೆ ಕೇಳ್ತಾ ಇದ್ದೇನೆ. ಈಗ ನಾವು ತಾಳಿಕೋಟೆ ತಾಲೂಕಿನಲ್ಲಿ ವಾಸವಾಗಿದ್ದೇವೆ. ಸೊ ಈ ತಾಳಿಕೋಟೆ ತಾಲೂಕು ಭೌಗೋಳಿಕವಾಗಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ತಾಳಿಕೋಟೆ ತಾಲೂಕು ಭೌಗೋಳಿಕವಾಗಿ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಫೇಮಸ್ ಗೊತ್ತಿಲ್ಲ?
ಹಲೋ ತಾಳಿಕೋಟಿ ತಾಲೂಕು ಭೌಗೋಳಿಕವಾಗಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಯಾರಾದರೂ ಹೇಳ್ಬೋದಾ? ಜಿಯೋಗ್ರಫಿಕಲಿ ಫೇಮಸ್ಡ್ ತಾಳಿಕೋಟಿ ತಾಲೂಕು.